ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೊಂದು ಕ್ವೆಶ್ಚನ್ ಕೊಟ್ಟಿದ್ದೆ. ಸೊ ಈ ಕ್ವೆಶ್ಚನ್ಗೆ ಹಿಂಟ್ ಕೂಡ ಕೊಟ್ಟಿದ್ದೆ, ಹೇಗೆ ಸಾಲ್ವ್ ಮಾಡೋದು ಅಂತ. ಅದನ್ನ ಸಾಲ್ವ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಆನ್ಸರ್ ಅಂತೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 4 ಪ್ರಾಡಕ್ಟ್ಸ್ ಇದೆ, ಪಿ, ಕ್ಯೂ, ಆರ್ ಮತ್ತೆ ಎಸ್. ಸೊ ಇದರ ಸೇಲ್ಸ್ ಮಿಕ್ಸ್ ಇದೆ, ಅಂದ್ರೆ ಟೋಟಲ್ ಸೇಲ್ಸ್ ಅಲ್ಲಿ ಪ್ರಾಡಕ್ಟ್ ಪಿ 33.33%, ಮತ್ತೆ ಪ್ರಾಡಕ್ಟ್ ಕ್ಯೂ 41.2/3%, ಪ್ರಾಡಕ್ಟ್ ಆರ್ 16.2/3%, ಮತ್ತೆ ಪ್ರಾಡಕ್ಟ್ ಎಸ್ 8.1/3%. ಎಷ್ಟಿದೆ? ವೇರಿಯಬಲ್ ಕಾಸ್ಟ್ ರೇಷಿಯೋನು ಕೊಟ್ಟಿದ್ದಾರೆ, ಪ್ರತಿ ಪ್ರಾಡಕ್ಟ್ಗೆ ಡಿಫರ್ ಆಗುತ್ತೆ. ಪ್ರಾಡಕ್ಟ್ ಪಿ ನಲ್ಲಿ 60% ಆಫ್ ಸೆಲ್ಲಿಂಗ್ ಪ್ರೈಸ್ ಇದೆ, ಪ್ರಾಡಕ್ಟ್ ಕ್ಯೂ ನಲ್ಲಿ 68%. ಈಗೆಲ್ಲ ಬೇರೆ ಬೇರೆ ಇದೆ. ಅಂದ್ರೆ ಪ್ರಾಡಕ್ಟ್ ಪಿ ಇದು ಸೆಲ್ಲಿಂಗ್ ಪ್ರೈಸ್ ಏನಿದೆ, ಸೇಲ್ಸ್ ಏನಿದೆ, ಅದರಲ್ಲಿ 60% ವೇರಿಯಬಲ್ ಕಾಸ್ಟ್ ಇರುತ್ತೆ, ಇನ್ 40% ಕಾಂಟ್ರಿಬ್ಯೂಷನ್. ಸೊ ಆ ತರ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಬೇರೆ ಬೇರೆ ರೇಷಿಯೋ ಬರುತ್ತೆ, ಕಾಂಟ್ರಿಬ್ಯೂಷನ್ ಮತ್ತೆ ವೇರಿಯಬಲ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ 14,700 ಪರ್ ಮಂತ್. ಅಂದ್ರೆ ಇದು ಎಲ್ಲಾ ಪ್ರಾಡಕ್ಟ್ಸ್ ಸೇರಿ. ಇದನ್ನೇನು ಅಪೋರ್ಷನ್ ಮಾಡೋದಕ್ಕೆ ಮೆಥಡ್ ಕೊಟ್ಟಿಲ್ಲ ಇಲ್ಲಿ. ಒಂದೊಂದೇ ಪ್ರಾಡಕ್ಟ್ಗೆ ಎಷ್ಟು ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ ಅಂತ ಕೊಟ್ಟಿಲ್ಲ. ಸೊ ಅದರಿಂದ ನಾವು ಇದನ್ನ ಓವರ್ ಆಲ್ ತಗೋಬೇಕಾಗುತ್ತೆ, ಎಲ್ಲಾ ಪ್ರಾಡಕ್ಟ್ಗೂ ಸೇರಿ. ಸೊ ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್ ಫಾರ್ ದ ಪ್ರಾಡಕ್ಟ್ಸ್ ಆನ್ ಓವರ್ ಆಲ್ ಬೇಸಿಸ್. ಸೊ ಅದಕ್ಕೆ ಇವರು ಓವರ್ ಆಲ್ ಬೇಸಿಸ್ ಕೇಳಿರೋ. ಯಾಕಂದ್ರೆ ಫಿಕ್ಸ್ಡ್ ಕಾಸ್ಟ್ ಇಟ್ ಈಸ್ ಫಾರ್ ಆಲ್ ದ ಪ್ರಾಡಕ್ಟ್ಸ್. ಒಂದೊಂದೇ ಪ್ರಾಡಕ್ಟ್ಗೆ ಇಷ್ಟಿಷ್ಟು ಫಿಕ್ಸ್ಡ್ ಕಾಸ್ಟ್ ಅಂತ ಕೊಟ್ಟಿಲ್ಲ ಅವರು. ಅದನ್ನ ಸಾಲ್ವ್ ಮಾಡೋಣ. ಒಂದು ಟೇಬಲ್ ಮಾಡಬೇಕಾಗುತ್ತೆ. ಪ್ರಾಫಿಟ್ ಸ್ಟೇಟ್ಮೆಂಟ್ ಇತರ ಕಾಲಮ್ಸ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಪಿ, ಪ್ರಾಡಕ್ಟ್ ಕ್ಯೂ, ಪ್ರಾಡಕ್ಟ್ ಆರ್ ಮತ್ತೆ ಪ್ರಾಡಕ್ಟ್ ಎಸ್ ಮತ್ತೆ ಟೋಟಲ್ ಕಾಲಮ್. ಇದು ಓವರ್ ಆಲ್ ಪಿಕ್ಚರ್, ಇದು ಕಾಲಮ್. ಸೊ ಸೇಲ್ಸ್ ಮಿಕ್ಸ್ ಹಾಗೆ ಬರ್ಕೊಳ್ಳಿ. ಅವ್ರು ಏನ್ ಕೊಟ್ಟಿದ್ದಾರೆ ಪರ್ಸೆಂಟೇಜ್, ಅದನ್ನ ವೇರಿಯಬಲ್ ಕಾಸ್ಟ್ ಆಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್ ಅವ್ರು ಕೊಟ್ಟಿರೋ ಹಾಗೆ ಬರ್ಕೊಳ್ಳಿ. ಅದೆಲ್ಲ ಆದ್ಮೇಲೆ ಫಸ್ಟ್ ಸೇಲ್ಸ್. ಈಗ ಟೋಟಲ್ ಅವರು ಎಷ್ಟು ಕೊಟ್ಟಿದ್ದಾರೆ? 60,000. ಸೊ 60,000 ಸೊ ಟೋಟಲ್ ಸೇಲ್ಸ್. ಅದರಲ್ಲಿ 33.33% ಪ್ರಾಡಕ್ಟ್ ಪಿಗೆ, 33.33% ಆಫ್ 60,000 ಎಷ್ಟಾಗುತ್ತೆ? 20,000 ಅಷ್ಟು ಸೇಲ್ಸ್ ಆಫ್ ಪ್ರಾಡಕ್ಟ್ ಪಿ. ಪ್ರಾಡಕ್ಟ್ ಕ್ಯೂದ್ ಎಷ್ಟಾಗುತ್ತೆ? 41.2/3%. ಸೊ ಇದನ್ನ ಕನ್ವರ್ಟ್ ಮಾಡೋದು ಗೊತ್ತಾ? ಹೇಗೆ ಅಂದ್ರೆ 41 ಇಂಟು 3 ಮಾಡಿ. ಎಷ್ಟಾಗುತ್ತೆ? 41 ಇಂಟು 3 123. 123 ಪ್ಲಸ್ 2 ಮಾಡಿ. 123 ಪ್ಲಸ್ 2 125. 125 ಡಿವೈಡೆಡ್ ಬೈ 3. 125 ಡಿವೈಡೆಡ್ ಬೈ 3 ಎಷ್ಟು ಬರುತ್ತೋ ಫ್ರಾಕ್ಷನ್ ಅಷ್ಟು ಪರ್ಸೆಂಟ್ ಅಂತ. ಕ್ಯಾಲ್ಕುಲೇಟರ್ ಅಲ್ಲೇ ಮಾಡೋಣ ಅಂತ. ಕ್ಯಾಲ್ಕುಲೇಟರ್ ಅಲ್ಲೇ ಮಾಡ್ತೀನಿ. 41 ಇಂಟು ಕೆಳಗಡೆ ಇರುತ್ತಲ್ಲ ಡಿನಾಮಿನೇಟರ್, ಅದನ್ನ ಮಲ್ಟಿಪ್ಲೈ ಮಾಡಬೇಕು. 123 ಪ್ಲಸ್ 2 ಮೇಲ್ಗಡೆ ಇರೋದು ನ್ಯೂಮರೇಟರ್ 125. ಸೊ 125 ಡಿವೈಡೆಡ್ ಬೈ 3 ಅದನ್ನ ಹಾಗೆ ತಗೊಳ್ಳಿ, 3ನ ಹಾಗೆ ತಗೊಳ್ಳಿ. 125 ಡಿವೈಡೆಡ್ ಬೈ 3 41.666 ರೆಕರಿಂಗ್. ಸೊ ಇಷ್ಟು ಪರ್ಸೆಂಟ್ ಅಂತ, 41.66% ಆಫ್ 60,000. 60,000 ಟೋಟಲ್ ಸೇಲ್. ಸೊ ಪ್ರಾಡಕ್ಟ್ ಕ್ಯೂದು ಎಷ್ಟಾಗುತ್ತೆ? 41.66%. ಸೊ ಡಿವೈಡೆಡ್ ಬೈ 100. ಡಿವೈಡೆಡ್ ಬೈ 100 25,000. ಅದು ಯಾಕೆ ಹಾಗೆ ಬಂತು ಅಂದ್ರೆ ಆ 41.66 ಮಾಡಿದ್ನಲ್ಲ, ನಾನು ಡಿವೈಡೆಡ್ ಬೈ 100 ಮಾಡ್ಬೇಕಾಗಿತ್ತು.
ಹೆಂಗೆ ಅಂದರೆ 41.66% divided by 100 into 60,000. ಅಂದರೆ ಅದು ಡೆಸಿಮಲ್ ಎರರ್ ಬರುತ್ತೆ 25,000. ಸೊ 25,000. ಸೊ ಆ ಥರ ಇದ್ದಾಗ ರೌಂಡ್ ಆಫ್ ಮಾಡಿ. ಸೊ 25,000. ಸೊ ಹಾಗಾದ್ರೆ ಆರ್ 16 ಇಂಟು 3 ಎಷ್ಟಾಗುತ್ತೆ? 48 ಅಲ್ವಾ? ಸೊ 48 ಪ್ಲಸ್ 2 50 ಆಗುತ್ತೆ. ಸೊ 50 by 3, 50 divided by 3, 16.66% divided by 100 into 60,000. ಅಂದರೆ 60,000 ಅಲ್ಲಿ 16.66% ಎಷ್ಟು ಅಂತ? 10,000. 10,000 ಇದೆ. ಹಾಗೆ ಎಸ್ಗೂ ಮಾಡಿ. 8 1/3 ಇದೆ, ಅಂದರೆ 8.33 ಬರುತ್ತೆ. 1/3 ಅಂದರೆ 33, ಸೊ 8.33 ಬರುತ್ತೆ. 8 3 is 24, 24 plus 1 5, 25, 25 by 3 ಅಷ್ಟೇ ಬರುತ್ತೆ. 25 by 3, 8.33. ಸೊ 8.33% ಆಫ್ 60,000, 5,000 ಬರುತ್ತೆ. ಸೊ ಓವರ್ ಆಲ್ ಸೇಲ್ಸ್ 60,000 ಟೋಟಲ್ ಕಾಲಮಲ್ಲಿ. ಕರೆಕ್ಟಾಗಿ ಬರ್ಕೊಳ್ಳಿ ಸೇಲ್ಸ್ ಎಲ್ಲ ಅಷ್ಟೆಷ್ಟು ಪರ್ಸೆಂಟ್ ಅಂತ. ಈಗ ವೇರಿಯಬಲ್ ಕಾಸ್ಟ್ ಇಲ್ಲಷ್ಟಿದೆ? 60%. 60% ಆಫ್ ಸೇಲ್ಸ್ ಎಷ್ಟು? 20,000. 60% ಆಫ್ 20,000 12,000 ಆಗುತ್ತೆ. ಇದು 68% ಆಫ್ 25,000 17,000 ಆಗುತ್ತೆ. 80% ಆಫ್ 10,000 8,000 ಆಗುತ್ತೆ. ಮತ್ತೆ 40% ಆಫ್ 5,000 2,000 ಆಗುತ್ತೆ. ಪರ್ಸೆಂಟೇಜಸ್ ಎಲ್ಲ ಕರೆಕ್ಟಾಗಿ ಮಾಡಬೇಕು. ಸೊ 40% ಅಂದರೆ 40 by 100 ಇಂಟು 5,000, 2,000 ಬರುತ್ತೆ. ಸೊ ಇಲ್ಲೂ ಹಾಗೆ ಮಾಡಿ. ಸೊ ಓವರ್ ಆಲ್ ಮಾಡಬೇಕಾದ್ರೆ ಇದೆಲ್ಲ ಆ್ಯಡ್ ಮಾಡಿ. 12,000 ಪ್ಲಸ್ 17,000 ಪ್ಲಸ್ 8,000 ಪ್ಲಸ್ 2,000 39,000 ಆಗುತ್ತೆ. ದಿಸ್ ಇಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಎಲ್ಲ ಪ್ರಾಡಕ್ಟು ಸೇರಿ. ಸೊ ಕಾಂಟ್ರಿಬ್ಯೂಷನ್ ಎಲ್ಲ ಪ್ರಾಡಕ್ಟ್ಗೂ ಸಪ್ರೇಟ್ ಆಗಿ ಇದು ಮಾಡಿ. ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಏನು ಡಿಫ್ರೆನ್ಸ್ ಬರುತ್ತೆ ಅದು ಕಾಂಟ್ರಿಬ್ಯೂಷನ್. ಸೊ ಟೋಟಲ್ಗೂ ಮಾಡಿ ಅದನ್ನ. 60,000 ಮೈನಸ್ 39,000 21,000. ಸೊ ಇದು ಓವರ್ ಆಲ್ ಕಾಂಟ್ರಿಬ್ಯೂಷನ್. ಸೊ ಇದನ್ನೆಲ್ಲ ಪ್ಲಸ್ ಮಾಡಿದ್ರು ಅದೇ ಬರುತ್ತೆ, 21,000 ಬರುತ್ತೆ ಎಲ್ಲ ಕಾಂಟ್ರಿಬ್ಯೂಷನ್ ಆ್ಯಡ್ ಮಾಡಿ. ಸೊ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ಫಿಕ್ಸ್ಡ್ ಕಾಸ್ಟ್ ಪ್ರತ್ಯೇಕವಾಗಿ ಪ್ರತಿಯೊಂದು ಪ್ರಾಡಕ್ಟ್ಗೂ ಇಲ್ಲ, ಅಪೋರ್ಷನ್ ಮಾಡೋಕ್ಕೆ ಏನು ಪ್ರಾವಿಷನ್ ಇಲ್ಲ. ಸೊ ಅದರಿಂದ ಟೋಟಲ್ ಫಿಕ್ಸ್ಡ್ ಕಾಸ್ಟು ಓವರ್ ಆಲ್ ಬೇಸಿಸ್ ಮೇಲೆ ಮಾತ್ರ ತಗೋಬೇಕಾಗತ್ತೆ. ಸೊ 14,700 ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ಅದನ್ನ ಮೈನಸ್ ಮಾಡಿ. ಸೊ ಪ್ರಾಫಿಟ್ ಈಸ್ 6,300. ಇದು ಪ್ರಾಫಿಟ್. ಇಲ್ಲ ಅಂತ ಕಾಂಪ್ಲಿಕೇಟೆಡ್ ಏನಿಲ್ಲ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ, ಮೈನಸ್ ಫಿಕ್ಸ್ಡ್ ಕಾಸ್ಟ್ ಪ್ರಾಫಿಟ್ ಬರುತ್ತೆ. ಆದರೆ ನೀವು 4 ಡಿಫ್ರೆಂಟ್ ಪ್ರಾಡಕ್ಟ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮತ್ತೆ ಟೋಟಲ್ಲು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಷ್ಟೇ. ಸೊ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇದೆ. ಈಗ ಬ್ರೇಕ್ ಇವನ್ ಪಾಯಿಂಟ್ ಮಾಡಿ. ಓವರ್ ಆಲ್ ಪ್ರತಿಯೊಂದು ಪ್ರಾಡಕ್ಟ್ಗಲ್ಲ, ಓವರ್ ಆಲ್. ಸೊ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬೈ ಓವರ್ ಆಲ್ ಪಿ ವಿ ರೇಷಿಯೋ. ಇಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂದಮೇಲೆ ಇದು ಕೂಡ ಓವರ್ ಆಲ್ ಪಿ ವಿ ರೇಷಿಯೋನು ಆಗಿರಬೇಕು. ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ತೊಗೊಳಗಿಲ್ಲ. ಓವರ್ ಆಲ್ ಪಿ ವಿ ರೇಷಿಯೋ. ಸೊ ಓವರ್ ಆಲ್ ಪಿ ವಿ ರೇಷಿಯೋ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಪಿ ವಿ ರೇಷಿಯೋ ಅಂದರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಅಂದರೆ ಪ್ರಾಫಿಟ್ ಅಂದರೆ ಇಲ್ಲಿ ಕಾಂಟ್ರಿಬ್ಯೂಷನ್, ವಾಲ್ಯೂಮ್ ಅಂದರೆ ಇಲ್ಲಿ ಸೇಲ್ಸ್ ಅಮೌಂಟ್ ತಗೋಬೇಕು. ಟೋಟಲ್ ಕಾಂಟ್ರಿಬ್ಯೂಷನ್ ಬೈ ಟೋಟಲ್ ಸೇಲ್ಸ್ ಇಂಟು 100, 35% ಆಗುತ್ತೆ. 35%. ಸೊ ಫಿಕ್ಸ್ಡ್ ಕಾಸ್ಟ್ ತಗೊಳ್ಳಿ 14,700 ಡಿವೈಡೆಡ್ ಬೈ ಪಿ ವಿ ರೇಷಿಯೋ 35%, 42,000. ಇದು ಓವರ್ ಆಲ್ ಬ್ರೇಕ್ ಇವನ್ ಪಾಯಿಂಟ್. ಅಂದ್ರೆ ಎಲ್ಲಾ ಪ್ರಾಡಕ್ಟ್ಸು ಸೇರಿ 42,000 ರುಪೀಸ್ ಸೇಲ್ಸ್ ಆದರೆ
ನಾವು ಬ್ರೇಕ್ ಇವನ್ ಪಾಯಿಂಟ್ ನ ರೀಚ್ ಆಗ್ತೀವಿ ಅಂತ ಅರ್ಥ. ಸೊ ದಿಸ್ ಇಸ್ ಓವರ್ ಆಲ್ ಬ್ರೇಕ್ ಇವನ್ ಪಾಯಿಂಟ್. ಸೊ ಈಗ ಇನ್ನೂ ಸ್ವಲ್ಪ ಟಫ್ ಆಗಿರುವಂತ ಪ್ರಾಬ್ಲಮ್ ಅನ್ನ ನೋಡೋಣ. ಟಫ್ ಅಂದ್ರೆ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇದೆ ಅಷ್ಟೇನೆ. ನೀವು ಅದೇ ಫಾರ್ಮುಲಾನೇ ಅಪ್ಲೈ ಮಾಡೋದು. ಇದುವರೆಗೂ ಏನ್ ಹೇಳಿದೆ ಫಾರ್ಮುಲಾ, ಸೊ ಅದನ್ನೇ ಅಪ್ಲೈ ಮಾಡ್ತೀರಾ, ಆದ್ರೆ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ಬ್ರ್ಯಾಂಡ್ ನೇಮ್ಸ್ ಇದೆ, ಏಸ್, ಯುಟಿಲಿಟಿ, ಲಕ್ಸುರಿ ಮತ್ತೆ ಸುಪ್ರೀಂ ಅಂತ. ಸೊ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಸೇಲ್ಸ್ ಪರ್ಸೆಂಟೇಜ್. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಿತ್ತು ಅದೇ ಇದೆ. ಅಂದ್ರೆ ಇಲ್ಲಿ ಟೋಟಲ್ ಸೇಲ್ಸ್ 100 ರೂಪಾಯಿ ಅಂತ ತಗೊಂಡ್ರೆ ಏಸ್ ಅನ್ನುವಂತ ಬ್ರ್ಯಾಂಡು 33.33 ರುಪೀಸ್ ಸೇಲ್ ಆಗುತ್ತೆ. ಯುಟಿಲಿಟಿ ಅನ್ನುವಂತ ಬ್ರ್ಯಾಂಡು 41 ರುಪೀಸ್ ಸಮಥಿಂಗ್ ಸೇಲ್ ಆಗುತ್ತೆ. ಲಕ್ಸುರಿ ಅನ್ನುವಂತ ಬ್ರ್ಯಾಂಡು 16 ರುಪೀಸ್ ಸಮಥಿಂಗ್ ಸೇಲ್ ಆಗುತ್ತೆ. ಸುಪ್ರೀಂ ಅನ್ನೋದು 8 ರುಪೀಸ್ ಸೇಲ್ ಆಗುತ್ತೆ, 8.33 ಸೇಲ್ ಆಗುತ್ತೆ ಅಂತ. ಸೊ ಒಟ್ಟು ಟೋಟಲ್ ಸೇಲ್ಸ್ 100 ರುಪೀಸ್ ಇರುತ್ತೆ. ಸಾರಿ, ಬಡ್ಜೆಟೆಡ್ ಸೇಲ್ಸ್ 6 ಲ್ಯಾಕ್ ಟೋಟಲ್ ಪರ್ ಮಂತ್, ಎಲ್ಲ ಬ್ರ್ಯಾಂಡ್ ಸೇರಿ. ಸೊ ಆಪರೇಟಿಂಗ್ ಕಾಸ್ಟ್ ಕೊಟ್ಟಿದ್ದಾರೆ. ಆಪರೇಟಿಂಗ್ ಕಾಸ್ಟ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ 60%, 68%. ಸೊ ಪ್ರತಿಯೊಂದು ಬ್ರ್ಯಾಂಡ್ಗೂ ಡಿಫರ್ ಆಗುತ್ತೆ. ಫಿಕ್ಸ್ಡ್ ಕಾಸ್ಟ್ 1,50,000. ಸೊ ಬ್ರೇಕ್ ಇವನ್ ಪಾಯಿಂಟ್ ಕೇಳಿದ್ದಾರೆ ಓವರ್ ಆಲ್ ಬೇಸಿಸ್ ಮೇಲೆ. ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಹಾಗೇನೆ. ಮತ್ತೆ ಸೇಲ್ಸ್ ಮಿಕ್ಸ್ ಅನ್ನ ಚೇಂಜ್ ಮಾಡಿದ್ರೆ, ಮೊದಲು ಕೊಟ್ಟಿದ್ರಲ್ಲ ಇದು ಒರಿಜಿನಲ್ ಸೇಲ್ಸ್ ಮಿಕ್ಸ್, ಆದ್ರೆ ಚೇಂಜ್ ಮಾಡಿದ್ರೆ 25, 40, 20, 15 ಈಗ ಚೇಂಜ್ ಮಾಡಿದ್ರೆ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವಾಗ ಸೇಲ್ಸ್ ಮಿಕ್ಸ್ ಚೇಂಜ್ ಆಗುತ್ತೋ ಆಗ ಕಾಂಟ್ರಿಬ್ಯೂಷನ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಆಪರೇಟಿಂಗ್ ಕಾಸ್ಟ್ ಅಂದ್ರೆ ವೇರಿಯಬಲ್ ಕಾಸ್ಟ್ ಕೂಡ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ಸೊ ಅದರಿಂದ ಬ್ರೇಕ್ ಇವನ್ ಪಾಯಿಂಟ್ ಕೂಡ ಚೇಂಜ್ ಆಗುತ್ತೆ. ಅದನ್ನ ಸಾಲ್ವ್ ಮಾಡೋಣ. ಸೊ ಅದೇ ತರ ಕಾಲಮ್ಸ್ ಹಾಕೊಳ್ಳಿ. ಓಕೆ, ಇವರು PQRS ಅಂತ ತಗೊಂಡಿದ್ದಾರೆ. ಇಲ್ಲಿ ಏಸ್, ಯುಟಿಲಿಟಿ, ಅದೇನೋ ಸುಪ್ರೀಂ ಅದೆಲ್ಲ ಇರಬೇಕಾಗಿತ್ತು. PQRS ಅಂತಾನೆ ತಗೊಂಡಿದ್ದಾರೆ. ನೀವು ಈ ತರ ಮಿಸ್ಟೇಕ್ಸ್ ಮಾಡಬೇಡಿ, ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಮಿಸ್ಟೇಕ್ಸ್ ಇರುತ್ತೆ. ಇದು ಏಸ್, ನೆಕ್ಸ್ಟ್ ಯುಟಿಲಿಟಿ, ಲಕ್ಸುರಿ ಮತ್ತೆ ಸುಪ್ರೀಂ ಹಾಗೆ ಬರ್ಕೋಬೇಕು. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್. ಸೊ ಸೇಲ್ಸ್ ಮಿಕ್ಸ್ ಪರ್ಸೆಂಟೇಜ್ ಬರ್ಕೊಳ್ಳಿ. ಕ್ವಶನ್ ಅಲ್ಲಿ ಕೊಟ್ಟಿರೋದು ಒರಿಜಿನಲ್ ಸೇಲ್ಸ್ ಮಿಕ್ಸ್ ಏನಿದೆ ಅದು. ಮತ್ತೆ ವೇರಿಯಬಲ್ ಕಾಸ್ಟ್ ರೇಷಿಯೋ ಬರ್ಕೊಳ್ಳಿ, ಪರ್ಸೆಂಟ್ ಆಫ್ ಸೇಲ್ಸ್. ಮತ್ತೆ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿ. ಇದು 60%. ಸೊ ಟೋಟಲ್ ಸೇಲ್ಸ್ ಎಷ್ಟು? 6 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. 60% ಆಫ್ 6 ಲ್ಯಾಕ್, ಸಾರಿ ವೇರಿಯಬಲ್ ಕಾಸ್ಟ್ ನೋಡಿದೆ, ಸಾರಿ, 33.33% ಆಫ್ 6 ಲ್ಯಾಕ್. 33.33% ಆಫ್ 6 ಲ್ಯಾಕ್. $33.33% ಅಂದ್ರೆ ಡಿವೈಡೆಡ್ ಬೈ 100 ಇಂಟು 6 ಲ್ಯಾಕ್ ಅಂದ್ರೆ 2 ಲ್ಯಾಕ್. ಅಷ್ಟು ರೌಂಡ್ ಆಫ್ ಮಾಡ್ಬೋದು ನೀವು, ಡೆಸಿಮಲ್ ಎರರ್ ಇರುತ್ತೆ. 2 ಲ್ಯಾಕ್. ಇದು ಹಾಗೆ 125/3 ಆಗುತ್ತಲ್ಲ, 41.66%. ಸೊ 41.66 ಆಗುತ್ತೆ ಪರ್ಸೆಂಟ್ ಆಫ್ 6 ಲ್ಯಾಕ್. 2,50,000 ಆಗುತ್ತೆ. ಇದು 16.66% ಆಫ್ 1 ಲ್ಯಾಕ್, ಸಾರಿ 16.66% ಆಫ್ 6 ಲ್ಯಾಕ್, 1 ಲ್ಯಾಕ್ ಆಗುತ್ತೆ.
ಮತ್ತೆ 8.33% ಆಫ್ 6 ಲ್ಯಾಕ್ 50,000 ಆಗುತ್ತೆ. ಸೊ ಸೇಲ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಇಷ್ಟಿಷ್ಟು ಪರ್ಸೆಂಟ್ ಆಫ್ 6 ಲ್ಯಾಕ್ ಅಂತ ಇದೆಲ್ಲ ಪರ್ಸೆಂಟೇಜಸ್ ತಗೊಂಡು. ಸೊ ಈಗ ವೇರಿಯಬಲ್ ಕಾಸ್ಟ್ ಮಾಡಿ. ವೇರಿಯಬಲ್ ಕಾಸ್ಟ್ ರೇಷಿಯೋ ಎಷ್ಟಿದೆ? ಇದು 60%. 60% ಆಫ್ ಸೇಲ್ಸ್ ಅಂದ್ರೆ 60% ಆಫ್ 2 ಲ್ಯಾಕ್ 1,20,000. ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ 68% ಆಫ್ 2,50,000 1,70,000 ಆಗುತ್ತೆ. 80% ಆಫ್ ಸೇಲ್ಸ್ 1 ಲ್ಯಾಕ್ 80,000 ಆಗುತ್ತೆ. 40% ಆಫ್ 50,000 20,000 ಆಗುತ್ತೆ. ಸೊ ಟೋಟಲ್ ಬರೀಬೇಕು ನೀವು. ಸೊ ಟೋಟಲ್ ಸೇಲ್ಸ್ ಎಷ್ಟು? 6 ಲ್ಯಾಕ್. ಇದೆಲ್ಲ ಆಡ್ ಮಾಡಿ, ವೇರಿಯಬಲ್ ಕಾಸ್ಟ್ ಎಲ್ಲ ಆಡ್ ಮಾಡಿದ್ರೆ 3,90,000 ಆಗುತ್ತೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿ. ಇಲ್ಲೂ ಕೂಡ ಸೇಲ್ಸ್ ಮೈನಸ್ ಟೋಟಲ್ ವೇರಿಯಬಲ್ ಕಾಸ್ಟ್ 2,10,000 ಬರುತ್ತೆ. ಈಗ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಎಲ್ಲಾ ಪ್ರಾಡಕ್ಟ್ ಸೇರಿ, ಪ್ರತಿಯೊಂದು ಪ್ರಾಡಕ್ಟ್ ಏನು ಫಿಕ್ಸ್ಡ್ ಕಾಸ್ಟ್ ಇರಲ್ಲ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮಾತ್ರ ಇರುತ್ತೆ. 1,50,000 ಮೈನಸ್ ಮಾಡಿ 60,000 ಇಸ್ ದ ಪ್ರಾಫಿಟ್. ಸೊ ಈಗ ಓವರ್ ಆಲ್ ಬೇಸಿಸ್ ಮೇಲೆ ನಾವು ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಓವರ್ ಆಲ್ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋ ಅಂದ್ರೆ ಇಲ್ಲಿ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂದ್ರೆ ಕಾಂಟ್ರಿಬ್ಯೂಷನ್ ಟು ಸೇಲ್ಸ್ ರೇಷಿಯೋ. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ ತಗೊಳ್ಳಿ, ಟೋಟಲ್ ಸೇಲ್ಸ್ ತಗೊಳ್ಳಿ. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ ಎಲ್ಲಿದೆ? ಇಲ್ಲಿ 2,10,000 ಮತ್ತೆ ಟೋಟಲ್ ಸೇಲ್ಸ್ 6 ಲ್ಯಾಕ್ ಇಂಟು 100 35% ಆಗುತ್ತೆ ಪಿ ವಿ ರೇಷಿಯೋ. ಈಗ ಓವರ್ ಆಲ್ ಬ್ರೇಕ್ ಒನ್ ಪಾಯಿಂಟ್ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ತಗೊಳ್ಳಿ 1,50,000 ಡಿವೈಡೆಡ್ ಬೈ 35% ಎಷ್ಟು ಬರುತ್ತೆ? ಡೆಸಿಮಲ್ಸ್ ಬರುತ್ತೆ. ಪರ್ ಮಂತ್ ಎಷ್ಟು? ಇದು ಬ್ರೇಕ್ ಒನ್ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ರುಪೀಸ್ ಸೇಲ್ಸ್ ವ್ಯಾಲ್ಯೂ. ಸೊ ಈಗ ಇನ್ನೊಂದು ಕೇಳಿದ್ದಾರೆ, ಸೇಲ್ಸ್ ಮಿಕ್ಸ್ ಏನಾದರೂ ಚೇಂಜ್ ಮಾಡಿದ್ರೆ, ಸೊ ಅದೇ ತರ ಪ್ರಾಫಿಟ್ ಸ್ಟೇಟ್ಮೆಂಟ್ ಮಾಡಿ ರಿವೈಸ್ಡ್ ಸೇಲ್ಸ್ ಮಿಕ್ಸ್, ಅದೇ ತರ ಏಸ್, ಲಕ್ಸುರಿ, ಯುಟಿಲಿಟಿ, ಸುಪ್ರೀಂ ಅಂತೆಲ್ಲ ಬರ್ಕೊಳ್ಳಿ, ಬ್ರ್ಯಾಂಡ್ ನೇಮ್ಸ್ ಮತ್ತೆ ಟೋಟಲ್ ಬರ್ಕೊಳ್ಳಿ ಕಾಲಮ್. ಸೇಲ್ಸ್ ಮಿಕ್ಸ್ ರಿವೈಸ್ಡ್ ಏನಿದೆ ಅದನ್ನ ಬರ್ಕೊಳ್ಳಿ. ಸೊ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ರಿವೈಸ್ಡ್ 25, 40, 20, 15 ಅದನ್ನ ಬರ್ಕೊಳ್ಳಿ. ಸೇಲ್ಸ್ ಮಿಕ್ಸ್ ಮತ್ತೆ ವೇರಿಯಬಲ್ ಕಾಸ್ಟ್ ರೇಷಿಯೋ. ವೇರಿಯಬಲ್ ಕಾಸ್ಟ್ ರೇಷಿಯೋ ಚೇಂಜ್ ಆಗುತ್ತಾ ಅಂತ ಕೊಟ್ಟಿಲ್ಲ ಅವರು, ಅದರಿಂದ ಹಳೇದನ್ನೇ ತಗೊಳ್ಳಿ. ವೇರಿಯಬಲ್ ಕಾಸ್ಟ್ ರೇಷಿಯೋ ಅಷ್ಟೇ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅದೇ ಪರ್ಸೆಂಟೇಜಸ್ ಬರ್ಕೊಳ್ಳಿ. ವೇರಿಯಬಲ್ ಕಾಸ್ಟ್ ರೇಷಿಯೋ ಎಲ್ಲ ಬ್ರ್ಯಾಂಡ್ಸ್ಗೂ. ಈಗ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿ. 25% ಆಫ್ ಟೋಟಲ್ ಸೇಲ್ಸ್ 6 ಲ್ಯಾಕ್. 25% ಆಫ್ 6 ಲ್ಯಾಕ್ 1,50,000. 40% ಆಫ್ 6 ಲ್ಯಾಕ್ 2,40,000. 20% ಆಫ್ 6 ಲ್ಯಾಕ್ 1,20,000. 15% ಆಫ್ 6 ಲ್ಯಾಕ್ 90,000. ಸೊ ಟೋಟಲ್ ಸೇಲ್ಸ್ 6 ಲ್ಯಾಕ್. ಈಗ ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಿ. ವೇರಿಯಬಲ್ ಕಾಸ್ಟ್ ಎಷ್ಟು? 60% ಆಫ್ ಸೇಲ್ಸ್ ಅಂದ್ರೆ 60% ಆಫ್ 1,50,000 90,000. 68% ಆಫ್ 2,40,000 ಇಷ್ಟಾಗುತ್ತೆ 1,63,200. 80% ಆಫ್ 1,20,000 96,000 ಆಗುತ್ತೆ. ಮತ್ತೆ 40% ಆಫ್ 90,000 36,000 ಆಗುತ್ತೆ. ಇದನ್ನೆಲ್ಲ ಆಡ್ ಮಾಡಿ ವೇರಿಯಬಲ್ ಕಾಸ್ಟ್ ಎಲ್ಲ 3,85,200 ಆಗುತ್ತೆ ಟೋಟಲ್ ವೇರಿಯಬಲ್ ಕಾಸ್ಟ್ ಎಲ್ಲಾ ಪ್ರಾಡಕ್ಟ್ಸ್. ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿ ಎಲ್ಲಾ ಪ್ರಾಡಕ್ಟ್ಸ್ ಮತ್ತೆ ಟೋಟಲ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಿ. ಟೋಟಲ್ ಕಾಂಟ್ರಿಬ್ಯೂಷನ್ 2,14,800 ಆಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿ 1,50,000. ಸೊ ಫಿಕ್ಸ್ಡ್ ಕಾಸ್ಟ್ ಪ್ರಾಡಕ್ಟ್ಸ್ ಬರೋದಿಲ್ಲ, ಓವರ್ ಆಲ್ ಮಾತ್ರ. 64,800 ಪ್ರಾಫಿಟ್ಸ್. ಸೊ ಈಗ ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು? 1,50,000. 1,50,000. ಸೊ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ ತಗೊಳ್ಳಿ 2,14,800 ಡಿವೈಡೆಡ್ ಬೈ ಸೇಲ್ಸ್ 6 ಲ್ಯಾಕ್ ಇಂಟು 100 ಮಾಡಿದ್ರೆ 35.8% ಬರುತ್ತೆ. ಸೊ ಈಗ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಅಲ್ವಾ ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ. ಸೊ 1,50,000 ಡಿವೈಡೆಡ್ ಬೈ
35.8%. ಎಷ್ಟು ಬರುತ್ತೆ? ಸೊ ದಿಸ್ ಈಸ್ ಬ್ರೇಕ್ ಇವನ್ ಪಾಯಿಂಟ್. ಎಷ್ಟು ಪರ್ ಮಂತ್ ಸೇಲ್ಸ್ ಆಗಬೇಕು, ಇಷ್ಟಾದ್ರೆ ಮಾತ್ರ ನಾವು ಲಾಸ್ ಇಂದ ತಪ್ಪಿಸ್ಕೋಬಹುದು. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಬೇಗ ಬೇಗ ಹೋಗೋಣ. ಇದು ಸ್ವಲ್ಪ ಲೆಂತಿ ಇದೆ, ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಸೊ ಇದು ಕೂಡ ಮೋರ್ ದ್ಯಾನ್ ಒನ್ ಪ್ರಾಡಕ್ಟ್ ಏನೆ. ಕೇಸ್ ಆಫ್ ಮೋರ್ ದ್ಯಾನ್ ಒನ್ ಪ್ರಾಡಕ್ಟ್. ಸೊ ಪಿ, ಕ್ಯೂ ಮತ್ತೆ ಆರ್ ಮೂರು ಪ್ರಾಡಕ್ಟ್ಸ್ ಇದೆ. ಸೊ ಸೆಲ್ಲಿಂಗ್ ಪ್ರೈಸಸ್ ಕೊಟ್ಟಿದ್ದಾರೆ ಪರ್ ಯೂನಿಟ್. ವೇರಿಯಬಲ್ ಕಾಸ್ಟ್ 50 rupees, 40 rupees ಮತ್ತೆ 14 rupees. ಸೊ ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕ್ವಾಂಟಿಟಿ ವೈಸ್ ಕೊಟ್ಟಿದ್ದಾರೆ. ಸೇಲ್ಸ್ 20%, 30%, 50%. ಪಿ, ಕ್ಯೂ, ಆರ್ ಅಲ್ಲಿ ಟೇಬಲ್ ತರ ಕೊಟ್ಟಿದ್ರು, ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 14 lakh. ಓವರ್ ಆಲ್ ಬ್ರೇಕ್ ಇವನ್ ಕ್ವಾಂಟಿಟಿ ಫೈಂಡ್ ಔಟ್ ಮಾಡಿ. ಪ್ರಾಡಕ್ಟ್ ವೈಸ್ ಬ್ರೇಕಪ್ ಆಫ್ ಈಚ್ ಕ್ವಾಂಟಿಟಿ. ಪ್ರಾಡಕ್ಟ್ ವೈಸ್ ಬ್ರೇಕಪ್ ಕೊಡ್ಬೇಕಂತ. ಸೊ ಬ್ರೇಕಪ್ ಅಂದ್ರೆ ಹೀಗೆ, ಪ್ರತಿಯೊಂದು ಪ್ರಾಡಕ್ಟ್ ತಗೊಂಡು ಅದರ ಸೆಲ್ಲಿಂಗ್ ಪ್ರೈಸು, ವೇರಿಯಬಲ್ ಕಾಸ್ಟ್ ಎಷ್ಟು, ಅದು ಮೈನಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಎಷ್ಟು, ಮತ್ತೆ ವೆಯ್ಟ್ ಅಂದ್ರೆ ಇಲ್ಲಿ ಸೇಲ್ಸ್ ಮಿಕ್ಸ್ ವೆಯ್ಟ್ ಅನ್ನ ತಗೊಂಡಿದ್ದಾರೆ. ಪ್ರಾಡಕ್ಟ್ ಪಿ 20% ಸೇಲ್ಸ್ ಆಗುತ್ತೆ, ಅದರಿಂದ 0.20 ತಗೊಂಡಿದ್ದಾರೆ. ಅಂದರೆ 20% ಅಂದರೆ 20/100, 0.20. ಪ್ರಾಡಕ್ಟ್ ಕ್ಯೂ 30% ಸೇಲ್ ಆಗುತ್ತೆ, ಸೊ 30/100, 0.30. ಪ್ರಾಡಕ್ಟ್ ಆರ್ 50% ಸೇಲ್ ಆಗುತ್ತೆ, ಸೊ 50/100, 0.50. ಸೊ ಇದನ್ನ ವೆಯ್ಟ್ಸ್ ಆಗಿ ತಗೊಂಡಿದ್ದಾರೆ. ಸೊ ಕಾಂಟ್ರಿಬ್ಯೂಷನ್ ಮಲ್ಟಿಪ್ಲೈಡ್ ಬೈ ವೆಯ್ಟ್ ಮಾಡಿದ್ದಾರೆ. ಕಾಂಟ್ರಿಬ್ಯೂಷನ್ ಮತ್ತೆ ವೆಯ್ಟ್ ಮಲ್ಟಿಪ್ಲೈ ಮಾಡಿದ್ದಾರೆ, ಇಷ್ಟಿಷ್ಟು ಬರುತ್ತೆ. ಸೊ ಟೋಟಲ್ ವೆಯ್ಟೆಡ್ ಕಾಂಟ್ರಿಬ್ಯೂಷನ್ ತಗೊಂಡಿದ್ದಾರೆ 40 rupees. ವೆಯ್ಟೆಡ್ ಕಾಂಟ್ರಿಬ್ಯೂಷನ್ ಅಥವಾ ಆವರೇಜ್ ಕಾಂಟ್ರಿಬ್ಯೂಷನ್. ಸೊ ಅದನ್ನು ತಗೊಂಡಿದ್ದಾರೆ. ಸೊ ಫಿಕ್ಸ್ಡ್ ಕಾಸ್ಟ್ 14 lakh ಡಿವೈಡೆಡ್ ಬೈ ₹40 per unit. ಸೊ ಈ ವೆಯ್ಟೆಡ್ ಕಾಂಟ್ರಿಬ್ಯೂಷನ್ ಏನಿದೆ, ಸೊ ಅದನ್ನ ಇವರಿಲ್ಲಿ ಡಿವೈಡರ್ ಆಗಿ ತಗೊಂಡಿದ್ದಾರೆ. ಸೊ ಆ ಥರ ಡಿವೈಡ್ ಮಾಡಿದ್ರೆ 35,000 ಯೂನಿಟ್ಸ್ ಆಗುತ್ತೆ. 35,000 ಯೂನಿಟ್ಸ್ ವೆಯ್ಟೆಡ್ ಆವರೇಜ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 40 rupees. 40 rupees ತಗೊಂಡಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ತಗೊಂಡಿಲ್ಲ, ಅಥವಾ ಪಿ ವಿ ರೇಷಿಯೋನು ತಗೊಂಡಿಲ್ಲ. ಕಾಂಟ್ರಿಬ್ಯೂಷನ್, ವೆಯ್ಟೆಡ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ತಗೊಂಡಿದ್ದಾರೆ. ಸೊ ಯೂನಿಟ್ಸ್ ಅಲ್ಲಿ ಹೇಳಬೇಕು ಅಂದ್ರೆ 35,000 ಯೂನಿಟ್ಸ್. ಈಗ ನಾವು ಆ 35,000 ಯೂನಿಟ್ಸ್ ಇದೆಯಲ್ಲ, ಅದನ್ನ ಡಿವೈಡ್ ಮಾಡೋಣ. ಪ್ರಾಡಕ್ಟ್ ಪಿ 20%, ಅಲ್ವಾ? ಪ್ರಾಡಕ್ಟ್ ಕ್ಯೂ 30%, ಪ್ರಾಡಕ್ಟ್ ಆರ್ 50%, 100% ಆಯ್ತಲ್ಲ. ಸೊ ಈಗ 35,000 ಅನ್ನ ಆ ರೇಷಿಯೋನಲ್ಲಿ ಡಿವೈಡ್ ಮಾಡಿ. 20% ಆಫ್ 35,000 7 ಆಗುತ್ತೆ. 30% ಆಫ್ 35,000 10,500. 50% ಆಫ್ 35,000 17,500. ಒಟ್ಟು ಸೇಲ್ಸ್ 35,000 ಯೂನಿಟ್ಸ್, ವಿಚ್ ಈಸ್ ಬ್ರೇಕ್ ಇವನ್. ಸೊ 35,000 ಯೂನಿಟ್ಸ್ ಸೇಲ್ಸ್ ಆಗಿದ್ರೆ ಎಲ್ಲ ಪ್ರಾಡಕ್ಟ್ಸ್ ಸೇರಿ ಬ್ರೇಕ್ ಇವನ್ ಪಾಯಿಂಟ್ ರೀಚ್ ಆಗ್ತೀವಿ. ಆ 35,000 ಟೋಟಲ್ ಸೇಲ್ಸ್ ಅಲ್ಲಿ
ಪ್ರಾಡಕ್ಟ್ ಪಿ 7000 ಆಗಬೇಕು, ಪ್ರಾಡಕ್ಟ್ ಕ್ಯೂ 10,500 ಆಗಬೇಕು, ಪ್ರಾಡಕ್ಟ್ ಆರ್ 17,500 ಆಗಬೇಕು. ಅಷ್ಟೆಷ್ಟು ಆಗಬೇಕು, ಬ್ರೇಕ್ ಇವನ್ ಆಗಬೇಕು. ಇಲ್ಲಿ ವೆರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ 14 ಲ್ಯಾಕ್ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ. ಸೊ ಕ್ವಾಂಟಿಟಿ ಮತ್ತೆ ಪ್ರಾಡಕ್ಟ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅವರೇ ಕೊಟ್ಟಿದ್ದಾರೆ. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ನಂಬರ್ ಆಫ್ ಯೂನಿಟ್ಸ್ ಇಂಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬರುತ್ತೆ. ಟೋಟಲ್ ಕಾಂಟ್ರಿಬ್ಯೂಷನ್ ಅದು ವೆರಿಫಿಕೇಶನ್. ಇದು ಯಾಕೆ ಮಾಡ್ತೀವಿ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಇರೋದು ಕೂಡ 14 ಲ್ಯಾಕ್ ಅಲ್ವಾ. ಫಿಕ್ಸ್ಡ್ ಕಾಸ್ಟ್ ಇರೋದು 14 ಲ್ಯಾಕ್. ಸೊ ಯಾವಾಗ ಕಾಂಟ್ರಿಬ್ಯೂಷನ್ ಫಿಕ್ಸ್ಡ್ ಕಾಸ್ಟ್ಗೆ ಈಕ್ವಲ್ ಆಗುತ್ತೋ ವಿ ಹ್ಯಾವ್ ರೀಚ್ಡ್ ಬ್ರೇಕ್ ಇವನ್ ಅಲ್ವಾ. ಅಂದ್ರೆ ಟೋಟಲ್ ರೆವೆನ್ಯೂ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಸೊ ಕ್ಲಾಸಸ್ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಕೆಲವರೆಲ್ಲ ವಿಡಿಯೋಸ್ ನಾನು ನೋಡ್ತಾ ಇಲ್ಲ. ನಾನು ಗೂಗಲ್ ಸೈಟ್ ಕೂಡ ಮಾಡಿದ್ದೀನಿ ಇದಕ್ಕೋಸ್ಕರನೇ. ಸೊ ಅಲ್ಲಿ ನಾನು ರೆಕಾರ್ಡ್ ಮಾಡುವಂತ ಎಲ್ಲಾ ವಿಡಿಯೋಸ್ ಸಿಗುತ್ತೆ, ವಿತ್ ಅಸೈನ್ಮೆಂಟ್ಸ್ ಸಿಗುತ್ತೆ. ಅಷ್ಟರಲ್ಲಿ ಅಸೈನ್ಮೆಂಟ್ ಕೂಡ ಶೇರ್ ಮಾಡ್ತೀನಿ. ಸೊ ಅದನ್ನ ನೋಟ್ಬುಕ್ ಅಲ್ಲಿ ಸಾಲ್ವ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಕ್ವಿಜ್ ಇರುತ್ತೆ, ಲೈವ್ ಕ್ಲಾಸ್ ಕೂಡ ಇರುತ್ತೆ ಈ ವಾರ. ಸೊ ಮಿಸ್ ಮಾಡ್ದಲೆ ಅಟೆಂಡ್ ಮಾಡಿ. ಸೊ ಕೀಪ್ ಲರ್ನಿಂಗ್, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.